ಲೋ RCB ಮ್ಯಾಚ್ ಇದೆ ಹಾಕೋ ಇದೇನು ಎಲೆಕ್ಷನ್ ನ್ಯೂಸ್ ಮಾಡ್ತಾ ಇದೆಯಾ ಲೋ ಹಾಕೋ ಈ ಸಲ ಕಪ್ ನಮ್ದೆ ಸ್ನೇಹಿತರೆ ನಿಮ್ಮ ಚಾನೆಲ್ ನ್ಯೂಸ್ಗೆ ಸುಸ್ವಾಗತ ಇಂದು ನಾವು ರುದ್ರಾಕ್ಷಿ ನಗರದ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯ ಬಲಾಬಲ ಬಗ್ಗೆ ನೋಡೋಣ ವಿಧಾನಸಭಾ ಚುನಾವಣೆಯ ಕಾವು ರುದ್ರಾಕ್ಷಿಪುರದಲ್ಲಿ ಹೆಚ್ಚಾಗಿದೆ. ಈಗಾಗಲೇ 2 ಬಾರಿ ಜಯ ಸಾಧಿಸಿ ಯಾವುದೇ ಸಮಾಜಮುಖಿ ಕಾರ್ಯಗಳಲ್ಲಿ ಗುರುತಿಸಿಕೊಳ್ಳದ ಭರತ್ ಲಾಲ್ ಮಿಶ್ರಾ ಈ ಬಾರಿಯೂ ಅಖಾಡ. ಇವರಿಗೆ ಪೈಪೋಟಿ ನೀಡಲು ಎಲ್ಲಾ ಧರ್ಮಗಳು ಒಂದೇ ಎಂಬಂತ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಲಿಯಾಸ್ HMC ಪಾರ್ಟಿಯಿಂದ ಶ್ರೇಯಸ್ ಪಾಷಾ ಕಣಕ್ಕಿಳಿದಿದ್ದಾರೆ. ಈ ಅಭ್ಯರ್ಥಿಯ ಭವಿಷ್ಯ ಏನಾಗುತ್ತೆ ಕಾದ್ ನೋಡ್ಬೇಕಿದೆ. ನಿನ್ ಮಗ ನಾವ್ ಹಾಕೋ ಒಂದ್ ಓಟದಿಂದ ಈ ದೇಶ ಏನು ಉದ್ಧಾರ ಆಗೋದಿಲ್ಲ. ನಾನು ದುಡ್ಡು ಹೋಗ್ತಿದ್ದೀನಿ ಫ್ರೆಂಡ್ಸ್ ಜೊತೆ. ಒಂದೊಂದು ಓಟಿನ ವ್ಯಾಲ್ಯೂ ನಿಮ್ಗೆ ಏನ್ ಗೊತ್ತು? ನಾನಂತೂ ಈ ತರ ಓಟ್ ಹಾಕಿ ಕರುನಾಡ ನಾಗರಿಕರೆಂದು ಮತ ನೀಡುವಿಕೆಯಲ್ಲಿ ಮುಂದು ಹೆಮ್ಮೆಯಿಂದ ತೋರಿ ನಿಮ್ಮ ತೋರು ಬೆರಳನ್ನ ಮಾಡಿ 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 ಮತದಾನ ಇರಲಿ ದೇಶದ ಮೇಲೆ ಅಭಿಮಾನ. ಚೆನ್ನಾಗಿದ್ದೀರಾ? ಓಟ್ ಹಾಕಕ್ ಹೋಗಲ್ಲ. ಮಿಶ್ರ ಕಡೆಯವರು ಇದಕ್ಕಿಂತ ಎಲ್ಲ ಎಣ್ಣೆ ಬಾಡೂಟ ಎಲ್ಲ ಹಾಕ್ಕೊಂಡು ಹಳ್ಳಿ ಜನಗಳಿಗೆಲ್ಲ ಇದು ಮಾಡ್ಕೊಂಡು ಈಗಿತ್ತ ಅವರೇ ಗೆಲ್ಲಬೇಕಂತ ಇದು ಮಾಡ್ಕೊಂಡು ಅವರೇ ಮಿಶ್ರನ್ ಕಡೆಯವರು ನೆನ್ನೆ ಸೀರೆ ಕೊಟ್ರು, ನಿಮ್ಗೂ ಕೊಟ್ರೇನ್ರಿ? ಸೀರೆ ಯಾಕೆ ಇಸ್ಕೊಳಕ್ ಹೋದೆ ಓಟ್ ಹಾಕೋಕ್ಕೆ? ನಾವು ಅವೆಲ್ಲ ಇಸ್ಕೊಳ್ಳಲ್ಲಪ್ಪ. ಯಾಕೆ ನಿಂಗೆ ಗಂಡೊಂದು ಸೀರೆ ತಂದು ಕೊಡ್ತಿತ್ತಿಲ್ವೇ ನಿಂಗೆ? ಅವ್ರ ಹತ್ರ ಇಸ್ಕೊಳಕ್ ಹೋಗಿದೆಯಲ್ಲ. ಊರಿಗೆ ಹೋಗಿದ್ದಲ್ಲ ಓಟ್ ಹಾಕ್ದೇನೋ? ಇಲ್ಲ ಮಗ. ಯಾಕೋ ನೀವ್ ಹೇಳಿದ್ದೆ ಕರೆಕ್ಟ್ ಅನ್ಸ್ಕೋ. ಓಟ್ ಹಾಕಿ ಏನು ಉಪಯೋಗ ಇಲ್ಲ ಅನ್ಸುತ್ತೆ. ತೀವ್ರ ಕುತೂಹಲ ಕೇಳಿಸಿದಂತಹ ರುದ್ರಾಕ್ಷಿ ನಗರ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಫಲಿತಾಂಶ ಹೊರಬಿದ್ದಿದೆ. ಈ ಬಾರಿಯೂ ಕೂಡ ಭರತ್ ಲಾಲ್ ಮಿಶ್ರಾ ಅವರು 3ನೇ ಬಾರಿ ಗೆದ್ದು ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸಿದ್ದಾರೆ. ಇವರಿಗೆ ತೀವ್ರ ಪೈಪೋಟಿ ಕೊಟ್ಟಂತಹ ರೈತ ನಾಯಕರಾದಂತಹ ಶ್ರೇಯಸ್ ಪಾಷಾ ಅವರು ಕೇವಲ 3 ಮತಗಳು, ಬರೀ 3 ಮತಗಳಿನ ಅಂತರದಿಂದ ಸೋಲು ಅನುಭವಿಸಿದ್ದಾರೆ. ನಾವೆಲ್ಲ ಓಟ್ ಹಾಕಿದ್ರೆ ಒಳ್ಳೆ ಲೀಡರ್ ಬರ್ತಿತ್ತು.